ನಮ್ಗೇನು ಅಂದರೆ ನನ್ನ ಪರದೆ ಮೇಲೆ ನಾವು ನನ್ನ ಡೈರೆಕ್ಟರ್ ಸೈಡ್ಗೆ ಇಟ್ಬಿಡಿ. ನಾವು ಚಿಕ್ಕ ವಯಸ್ಸಿಂದ ಯಾವಾಗ ವೀರ ಕನ್ನಡಿಗ ಅಂತ ಫಸ್ಟ್ ಸಿನಿಮಾ ನೋಡಿದ್ದು. ಆ್ಯಕ್ಚುಲಿ ಅಪ್ಪನೂ ನೋಡಿರಲಿಲ್ಲ, ಯಾಕಂದರೆ ನಾವು ಬಂದು ಫಸ್ಟ್ ನೋಡ್ಕೊಂಡು ಬರ್ತಿದ್ದ ಸಿನಿಮಾಗಳು ಅದು ಐಡಿಯಾನೇ ಇರಲಿಲ್ಲ. ಯಾವಾಗ ವೀರ ಕನ್ನಡಿಗ ಅಂತ ನೋಡೋಕೆ ಸ್ಟಾರ್ಟ್ ಮಾಡಿದ್ನೋ ಅಪ್ಪು ಸರ್ದು. ನೆಕ್ಸ್ಟ್ ಅಪ್ಪು 150 days 200 days ಅವೆಲ್ಲ ಹೋಗ್ತಿತ್ತು. ಯಾವುದೋ ಥಿಯೇಟ್ರಿಗೆ ಹೋಗಿ ನೋಡಿ ಆಮೇಲೆ ಈ ಥರ ಅಂದ್ಬಿಟ್ಟು ಆವತ್ತಿಂದ ಫ್ಯಾನ್ ಆದವನು. ಅವ್ರು ಏನು ಶರ್ಟ್ ಹಾಕ್ತಾರೆ ವೀರ ಕನ್ನಡಿಗ ಅದೇ ಶರ್ಟ್ ಪರ್ಚೇಸು ಆ ಥರ ಬೆಳ್ಕೊಂಡ್ಬಂದು ಥಿಯೇಟ್ರಲ್ಲಿ ಕೆಲಸ ಮಾಡಿಕೊಂಡು ಈ ಓರಿಯನ್ ಇದು JP ನಗರ್ ಸೆಂಟ್ರಲ್ ಮಾಲ್ ಇದೆ. ಇವ್ರು ಸಿನಿಮಾ ನೋಡೋಕ್ಕೆ ನಾವು ಕಾಲೇಜಿಗೆ ಹೋಗ್ತಿರಲಿಲ್ಲ, ಯಾಕಂದ್ರೆ ಬಂಕ್ ಹಾಕ್ಬಿಟ್ಟು ಇಲ್ಲಿ ಸಿನಿಮಾ ನೋಡ್ತಿದ್ರು. ಆ ಥರ ಹುಚ್ಚು ಹಂಗೆ ನೋಡ್ಕೊಂಡು ಬೆಳೆದವ್ರು. ನಮ್ಗೇನಂದ್ರೆ ಇವ್ರು ಜೀವ ಅಂತ ಅಷ್ಟೇ. ಅಪ್ಪು ಇದ್ದಾರೆ. ನಾನು ಮಾಡೋ ಪಿಕ್ಚರಲ್ಲಿ ನಂದು ನೇಮು ಅಪ್ಪು ಇಂದಾನೆ. ಈ ಇದೆ ಕತ್ತಲಲ್ಲಿ ನ್ಯಾಯ ಬಿಟ್ಟನು ನಮ್ಮ ಶಿವ ಕಣ್ಣುಗಳ ಕಟ್ಟಿ ಬಿಟ್ಟನು. ಅದು ನಿಜಾನೇ ನಮ್ಮ ಪಾಲ್ಗೆ. ಯಾಕಂದ್ರೆ ಎಲ್ಲಾರ್ದು ನಮ್ಮ ಬಾಸ್ ಬರ್ಡೇ ಬಂದಾಗ ಅಪ್ಪು ಸರ್ ಬರ್ಡೇ ಬಂದಾಗ ನಾವು ಅವ್ರ ಜೊತೆಲಿ ಹೋಗಿ ಗೊಂಬೆ ಹೇಳ್ತದೆ ಹಾಡಿ ಅವ್ರ ಕಣ್ಣೆಲ್ಲ ಮುಟ್ಟಿ ಅವೆಲ್ಲ ಮಾಡಿದೀವಿ. ಅದೆಲ್ಲ ಅವ್ರ ಪ್ರೀತಿ ಇದೆ, ಇಷ್ಟ ಆಯ್ತಾ ಅಂತಿದ್ರು, ಮಾತಾಡ್ತಿದ್ರು, ಹ್ಯಾಪಿ ಬರ್ಡೇ ವಿಶ್. ಅದೆಲ್ಲ ಇಲ್ಲ ಇವಾಗ. ಅದಕ್ಕೆ ನಾನು ಮಾಡೋ ಪಿಕ್ಚರಲ್ಲಿ ತೆರೆ ಮೇಲೆ ಪರದೆ ಮೇಲೆ ಅಪ್ಪು ಸರ್ ತೋರಿಸ್ತೀನಿ, ಅದಂತೂ ಫಿಕ್ಸು. ಅದಕ್ಕೆ ಯಾರು, ಯಾಕಂದ್ರೆ ನಮ್ಗೆ ಅವ್ರು ಇದಾರೆ. ನೆಕ್ಸ್ಟ್ ನಾನು ಮಾಡೋ ಸೆಕೆಂಡ್ ಮೂವಿನೂ ನನಗೆ ಅಪ್ಪು ಸರ್ ಹೀರೋ. ಹೆಂಗ್ ತೋರಿಸ್ತೀನಿ ಅನ್ನೋದು ಈ ಪರದೆ ಮೇಲೆ ಈ ಮೈಲಾಪುರ ಮೂವಿಲಿ ಹೆಂಗ್ ತೋರಿಸಿದೀವಿ, ಅದಲ್ಲಿ ಯಾವ ತರ ಇನ್ನೇನ್ ಕರೆಕ್ಷನ್ಸ್ ಇದೆ, ಇನ್ನೇನ್ ತಿದ್ಕೊಂಡು ಇಡೀ ಪಿಕ್ಚರ್ ಅಪ್ಪು ಮಾಡಿದ್ರೆ ಹೆಂಗಿರುತ್ತೆ ಅದೊಂದು ನಡೀತಾ ಇದೆ ಕೆಲಸ. ಸೆಕೆಂಡ್ ಅದು ಪ್ಲಾನ್ ಮಾಡ್ತಾ ಇದೀವಿ. ಸೊ ನನ್ನ ಕೆಲಸ ಇಲ್ಲಿಂದ ಸ್ಟಾರ್ಟು. ನೆಕ್ಸ್ಟ್ ಆಮೇಲೆ ಪ್ಲಾನ್ ಮಾಡ್ಕೊಂಡು ಇಂಡಸ್ಟ್ರಿಯಲ್ಲಿ ಹೆಂಗ್ ಬೆಳಿಬೇಕು ಅಂದ್ಬಿಟ್ಟು ನಮ್ಮ PRO ಸುಧೀಂದ್ರ ವೆಂಕಟೇಶ್ ಸರ್ ಆಗಿರ್ಬೋದು. ಸೊ ಅವ್ರ ಸಲಹೆ ಇದೆ. ಆಮೇಲೆ ಎಸ್ಪೆಷಲಿ ಈ ಮೂವಿ ಬಂದು ಸೆಂಟಿಮೆಂಟು ಏನಕ್ಕೆ ಅಂತಂದ್ರೆ ನಮ್ಮ ನಿರ್ಮಾಪಕ ಅಂತರಿಕ್ಷ ವಿ ಅಂತ ಕುಂಭಮೇಳದಲ್ಲಿ ರೀಸೆಂಟ್ ಆಗಿ ಅವರು ಎಡವ್ಬಿಟ್ಟು 31 ವರ್ಷ ತೀರ್ಕೊಂಡ್ಬಿಟ್ರು. ಆಕ್ಚುಲಿ ಅಪ್ಪು ಸರ್ ಬರ್ಡೇಗೆ ಸಾಂಗ್ ರಿಲೀಸ್ ಮಾಡಬೇಕು ಅಂತ ಇದ್ದಿದ್ದು ಅಷ್ಟೇ. ನಮ್ಮ ಮೂವಿ ಪ್ಲಾನೇ ಇರಲಿಲ್ಲ. ಕಾಸು ಸಾಂಗ್ ಅಂತಿದ್ದೆ, ಅದನ್ನ ರಿಲೀಸ್ ಮಾಡಬೇಕು. ಬಟ್ ಯಾವಾಗ ಈ ವಿಷಯ ಬಂತು, ಈ ವಿಷಯ ಅವ್ರ ಮನೆಯವರು, ಅವ್ರ ತಾಯಿ, ಅಮ್ಮ, ಈಗ ಅಮ್ಮ ಜವಾಬ್ದಾರಿ ಎಲ್ಲ ನಮ್ಮ ಮೇಲೆ ಕೊಟ್ಟಿದ್ದಾರೆ. ಸೊ ಡೈರೆಕ್ಟರ್ ಜೊತೆಗೆ ಒಂದು ಡಿಸ್ಟ್ರಿಬ್ಯೂಷನ್ ಅಂತ, ಸೊ ಅದು ಭರತ್ ಆಗಿರ್ಬೋದು, ಕಿಟ್ಟಿ. ಸೊ ಇವಾಗ ಒಂದಷ್ಟು ಥಿಯೇಟ್ರ್, ಇವಾಗ ಡೈರೆಕ್ಟರ್ ಜೊತೆಗೆ ಡಿಸ್ಟ್ರಿಬ್ಯೂಟ್ರು. ಸೊ ಅಪ್ಪು ಸರ್ದು ಆಶೀರ್ವಾದ ಏನು, ಅದ್ರ ಜೊತೆಗೆ ಇದು ಒಂದು ಜವಾಬ್ದಾರಿ. ಸೊ ನಮ್ಮ ಗೋವಿಂದ ಮಾಮ ಲಕ್ಷ್ಮಕ್ಕ, ಎಸ್ ಎ ಗೋವಿಂದರಾಜು ನಮ್ಮ ಲಕ್ಷ್ಮಕ್ಕ. ಸೊ ಅವರ ಸಲಹೆ, ಬ್ಯಾಕ್ ಬೋನ್ ಎಲ್ಲ ಅವರೇನೆ. ಪೂರ್ಣಿಮಕ್ಕ ಆಗಿರ್ಬೋದು, ರಾಘಣ್ಣ ಆಗಿರ್ಬೋದು, ನಮಗೆಲ್ಲ ಅವರೇನೆ. ಏನೇ ಮಾಡೋಂಗಿದ್ರು ನಾನು ಎಲ್ಲಿ ಇಡುತ್ತೀನಿ, ಏನು ಮಾಡ್ತೀನಿ ಅದು ಪ್ರೀತಿಯಿಂದ ಹೇಳ್ತಾರೆ. ಹಿಂಗೆ ಮಾಡ್ರಿ ಬನ್ನಿ, ಎಂಕರೇಜ್ ಮಾಡ್ತಾರೆ. ಒಬ್ಬ ನೋವಲ್ಲಿರೋ ಫ್ಯಾಮಿಲಿಗೆ ಎಂಕರೇಜ್ ಮಾಡಿರೋಂಥ ಫ್ಯಾಮಿಲಿ. ಅದಕ್ಕೆ ಇದು ಎಲ್ಲೇ ಇದ್ರು, ಯಾವುದೇ ಪಿಕ್ಚರ್ ಮಾಡಿದ್ರು ಅಪ್ಪು ಸರ್ ಕಟ್ಟೋದಕ್ಕೆ ಪರ್ಮಿಷನ್ ಇದೆ. ಯಾವುದೇ ಇದಾದರೂ ಅಪ್ಪು ಸರ್, ನಾನು ಅಪ್ಪು ಸರ್ದೇ ಹಾಕೋದು. ನನ್ಗೆ ಅಪ್ಪು ಸರ್ ಯಾವ ಹೀರೋ ಸಿನಿಮಾ ಮಾಡಿದ್ರು ನನ್ನ ಪಿಕ್ಚರ್ಗೆ ಅಪ್ಪು ಸರ್ೇ ಕಟೌಟು. ಆ ಥರ ಅದು ಫಿಕ್ಸ್ ಆಗಿಬಿಟ್ಟಿದ್ದೀನಿ ನಾನು. ಯಾಕಂದರೆ ನನಗೆ ಅವರು ಇದ್ದಾರೆ, ನಾನು ಬದುಕಿರೋರ್ಗೂ ಅದು ಇರ್ತಾರೆ. ನಾನು ಸತ್ತ ಮೇಲೆ ನೆಕ್ಸ್ಟ್ ಯಾವ ಡೈರೆಕ್ಟರ್ ಏನು ಮಾಡ್ತಾರೋ ಗೊತ್ತಿಲ್ಲ. ಇದು ಆಮೇಲೆ ನಾವು ಅಂತರಿಕ್ಷ ಒಂದು ಕನಸು, ಈ ಮೈಲಾಪುರ ಜೋರಾಗಿ ಮಾಡಿ ಸರ್, ನಿಮ್ಗಿರೋ ಕಾಂಟ್ಯಾಕ್ಟು ಇದ್ರಲ್ಲಿ ಮಾಡಿ ಅಂತಂದ್ರೆ. ಸೊ ಇದಕ್ಕೆ ಇದನ್ನ ಒಂದು ಸ್ವಲ್ಪ ನೀಟಾಗಿ ಇವತ್ತು ಅಪ್ಲೋಡ್ ಆಗುತ್ತೆ. ಅದು ನಮ್ಗೆ ಮೇಯ್ನು ಶಂಕರ್ನಾಗ್ ಸರ್ ಅವ್ರದ್ದು ಕನಸು ನನ್ಸಾಗಬೇಕು. ಯಾಕೆಂದ್ರೆ ಮೆಟ್ರೋ ಅವಾಗಲೇ ಮಾಡಿದ್ರಿ, ಇವಾಗ ಒಂದು ಸ್ವಲ್ಪ ಅಸ್ತವ್ಯಸ್ತ ಇದೆ, ಇನ್ನೂ ಸಿಸ್ಟಮ್ ಸರಿ ಹೋಗಿಲ್ಲ. ಏನಕ್ಕೆ ಹಿಂಗೆ ಅವ್ರು ಅವಾಗಲೇ ಹೇಳ್ಬಿಟ್ಟು ಹೋಗಿದ್ರು. ಸೊ ಒಂದು ಸ್ವಲ್ಪ ಸಿಸ್ಟಮ್ ಸರಿ ಮಾಡ್ಬೇಕಿಲ್ಲಿ. ಏನೇನಾಗಿದೆ, ಥಿಯೇಟರ್ ಸಮಸ್ಯೆ ಇದೆ. ಈಗ ನಾನು ಏನಕ್ಕೆ ನಾವೇ ಡಿಸ್ಟ್ರಿಬ್ಯೂಷನ್ ಪ್ಲಾನ್ ಮಾಡಿದ್ವಿ ಅಂದ್ರೆ ಥಿಯೇಟರ್ ಸಮಸ್ಯೆಯಿಂದ. ಸಿಂಗಲ್ ಸ್ಕ್ರೀನ್ ಏನೇನು ಇಲ್ಲಿ ಯಾವ ತರ ಹೋಗ್ತಾ ಇದೆ, ಜನ ಯಾಕೆ ಬರ್ತಾ ಇಲ್ಲ, ಅದೆಲ್ಲ ಗ್ರೌಂಡ್ ವರ್ಕ್ ಕೆಲಸ ಮಾಡಿ ಅಲ್ಲಿ ಬರೋ ಸಿನಿಮಾ ಕೊಟ್ರೆ ಬರ್ತಾರೆ. ಅದು ಹಳೆ ಡೈಲಾಗ್ ಹೇಳ್ತಾರೆ, ಅದೆಲ್ಲ ಅಲ್ಲ. ಇಲ್ಲಿ ಪ್ರೀತಿಯಿಂದ ಥಿಯೇಟರ್ ಚೆನ್ನಾಗಿ ಮಾಡಿ, ಥಿಯೇಟರ್ ಬರೋ ಅಲ್ಲಿರೋರು ಬಿಹೇವಿಯರ್ ಆಗಿರ್ಬೋದು, ವರ್ತನೆ ಆಗಿರ್ಬೋದು, ಅದೆಲ್ಲ ಇದಾಗತ್ತೆ. ನೂಕು ಇದ್ದೇ ಇರುತ್ತೆ. ಅದು ಅಂದ್ಬಿಟ್ಟು ಅದಕ್ಕೆ ಬಿಹೇವಿಯರ್ ಅದೆಲ್ಲ ಸೇರ್ಬೇಕು. ಯಾವಾಗ ಒಂದು ಪ್ರೀತಿ ಇರುತ್ತೆ ಅಲ್ಲಿ ಉಟ್ಕೊಂಡ್ ಬರ್ತಾರೆ ಜನ. ಸಿಂಗಲ್ ಸ್ಕ್ರೀನ್ ಮಾಲ್ ತರ ಮಾಡಿದ್ರೆ ಆರಾಮಾಗಿ ಉಟ್ಕೊಂಡ್ ಬರ್ತಾರೆ. ಅದಂತೂ ಫಿಕ್ಸ್. ಕೂತ್ಕೊಳ್ಳೋ ಸೀಟ್ ಆಗಿರ್ಬೋದು. ಮಾಲ್ಗೆ ಏನು ಹೋಗ್ತೀರಾ, ಆಮೇಲೆ ಟಿಕೆಟ್ ದರ ಅದೇನೋ ಕಮ್ಮಿ ಆಗ್ತಿದೆ, 200 rupees ಅಂತ ಇವ್ರು ಹೇಳಿದ್ರಲ್ವಾ. ಸೊ ಅದಾಯ್ತು ಅಂತಂದ್ರೆ ಖಂಡಿತ. ಆಮೇಲೆ ಸಿನಿಮಾ ಚೆನ್ನಾಗಿದ್ರೆ ಚೆನ್ನಾಗಿಲ್ಲ ಅನ್ನೋದು ಅಲ್ಲ ಸರ್. ಇಲ್ಲಿ ಮೇಯ್ನು ಯೂಟ್ಯೂಬು, ಮೇಯ್ನು ಈ ಅಮೆಝಾನು, ಮನೇಲಿ ಕುತ್ಕೊಂಡು ನೋಡೋದು, ಇದೆಲ್ಲ ಕಮ್ಮಿ ಮಾಡಿ. ಪರದೆ ಅನ್ನೋದೇ ಅದಕ್ಕೆ ಒಂದು ವ್ಯಾಲ್ಯೂ ಇದೆ. ಅದು ಪರದೆ ಮೇಲೆ ಸಿನಿಮಾ ನೋಡಿದ್ರೆ ಅದಕ್ಕೆ ಮಜಾ. ಏನಣ್ಣ ಹಳೆ ಕಾಲದಲ್ಲೆಲ್ಲ ಹೆಂಗಿಂದ ಬಂತು, ಡ್ರೈವಿಂಗ್ ಥಿಯೇಟರ್ ಇತ್ತು ಮಡಿವಾಳದಲ್ಲಿ. ನಮ್ಮಮ್ಮ ಹೇಳ್ತಾ ಇದ್ರು ಡ್ರೈವಿಂಗ್ ಥಿಯೇಟರ್ ಅಂತ. ಹಂಗೆಲ್ಲ ಸಿನಿಮಾ ಪರದೆ ಅಂದ್ರೆ ಅದಕ್ಕೊಂದು ಗೌರವ, ಹಂಗೆಲ್ಲ ಇತ್ತು. ಈಗ ಪರದೆ ಅಂದ್ರೆ ಏನು ರೋಡಲ್ಲಿ ತೆಗೆದ್ಬಿಟ್ಟು ಸಿನಿಮಾ ಮಾಡ್ತಾರೆ ಅಂತ. ಏನು ಸಿನಿಮಾ ವ್ಯಾಲ್ಯೂನೇ ಇಲ್ವಾ? ಅದು ನನ್ಗೆ ಬೇಜಾರಾಗೋಯ್ತು. ನಾನು ಅಪ್ಪು ಸರ್ ಆದ್ಮೇಲೆ ಸಿನಿಮಾನೇ ಬೇಡ ಅಂತ ಬಿಟ್ಬಿಟ್ಟಿದ್ದೆ. ಆಮೇಲೆ ಸ್ನೇಹಿತರು ಇದು ನನ್ನ ರೀಸನ್ ಏನಕ್ಕೆ ಅಂದ್ರೆ ಹಿಂಗೆ ಆಗಿದ್ದು, ಸರಿ ಮಾಡೋಣ ಅಂತ ಅನ್ಕೊಂಡು ಬಂದಿದ್ದೇವೆ. ಇಲ್ಲಾಂದ್ರೆ ನನ್ನ ಪ್ಲಾನೇ ನೆಕ್ಸ್ಟ್ ಬೇರೆ ಪ್ಲಾನ್ ಮಾಡ್ತಾ ಇತ್ತು. ಒಂದು ಸೊಸೈಟಿದೊಂದು ಕಮರ್ಷಿಯಲ್ ಮೂವಿ ಹೆಂಗೆ ಹೇಳ್ಬೇಕು. ಅದಕ್ಕೆ ಆದಷ್ಟು ಒಂದಷ್ಟು ಬುಕ್ಗಳು ಓದ್ತಾ ಇದ್ರೆ ಅದ್ರಲ್ಲಿ ವಿಷಯಗಳಿರುತ್ತೆ. ಅವಾಗಿನವ್ರು ಮಾಡಿದ್ದು ಇನ್ನೂ ಯಾಕೆ ಒದ್ದಾಡ್ತಾ ಇದ್ದಾರೆ, ಏನಕ್ಕೆ ಸಮಸ್ಯೆ ಇದೆ ಅನ್ನೋದೇ ಅಷ್ಟೇ. ಅದು ಬಿಟ್ರೆ ಈಗ ಬಾಸಿರೋ ಮೇಲೆ ಪ್ರೀತಿ ಇದ್ದೇ ಇರುತ್ತೆ. ಅಪ್ಪು ಸರ್ನ ತೆರೆ ಮೇಲೆ ನೋಡೋರು ಬಂದೇ ಬರ್ತಾರೆ. ಆ ಅಭಿಮಾನ ವಿಶ್ವಾಸ ನಾನು ಅಭಿಮಾನಿಯಾಗಿದೆ. ಇಷ್ಟೇ ನಾನು ಹೇಳೋದು. ಹೇಳ್ಬಿಡ್ತಾರೆ ಪನ್ನೀರಾಮ್ ಅಂತ. ಅವರೇ ಹೇಳ್ಕೊಳ್ಳೋ ಹಾಗೆ ಮುಂಚೆ ಇದ್ದಿದ್ದ ಡೈರೆಕ್ಟರ್ ಅಲ್ಲ, ಇವಾಗ ಕಂಪ್ಲೀಟ್ ಚೇಂಜ್ ಆಗಿದೆ. ಯಾಕಂದರೆ ಅಪ್ಪು ಸರ್ ಇರೋ ತನಕ ನಮಗೆಲ್ಲ ಒಂಥರ
ಒಂದು ಬ್ಯಾಕ್ ಸಪೋರ್ಟು, ಒಂದು ಬ್ಯಾಕ್ ಬೋನ್ ಇದೆ ನಮಗೆ ಇಂಡಸ್ಟ್ರಿನಲ್ಲಿ. ನಮ್ಮ ಗಾಡ್ ಫಾದರ್ ಅಂತ ಒಬ್ರು ಇದ್ದಾರೆ ಅಂತ ತುಂಬಾ ಒಂದು ಧೈರ್ಯ ಇತ್ತು. ಬಟ್ ಅಪ್ಪು ಸರ್ ಹೋದ್ಮೇಲೆ ಆ ಧೈರ್ಯ ಇರಲಿಲ್ಲ ನಮಗೆ, ಕಳ್ಕೊಂಡ್ಬಿಟ್ಟಿದ್ವಿ ಆ ಧೈರ್ಯನ. ಬಟ್ ಎಲ್ಲೋ ಒಂದು ಕಡೆ ಅಪ್ಪು ಸರು, ಇಲ್ಲ ಮಗನೇ ನೀನು ಬಾ, ನೀನು ಮಾಡ್ರಿ, ನೀವೆಲ್ಲ ನಮ್ಮ ಮಕ್ಕಳಿದ್ದಂಗೆ, ನಮ್ಮ ಟೀಮ್ ಇದ್ದಂಗೆ ಅಂತ ಹೇಳಿ ಇದ್ರ ಮುಖಾಂತರ ನೋಡಿ. ಅಪ್ಪು ಸರ್ ಫೋಟೋ ಇದಕ್ಕಿಂತ ಭಾಗ್ಯ ಯಾವುದೂ ಇಲ್ಲ. ನನ್ನ ಡೆಬ್ಯೂ ಮೂವಿ ಅಲ್ಲ ಇದು, ಅಪ್ಪು ಸರ್ದು ಮೂವಿ ಅಂತ ಹೇಳ್ಕೊಳ್ಳೋದು ನಾನು ಇಷ್ಟಪಡ್ತೀನಿ. ನನ್ನ ಡೆಬ್ಯೂ ಮೂವಿಲಿ ನಮ್ಮ ಭಾಷಣ ತರಿಸೋದು ಒಂದು ಪುಣ್ಯ. ನಮ್ಗೆ ಆಕ್ಚುಲಿ ಒಂದು ಕತೆ ಸ್ಟೋರಿ ಅವಾಗ ಬರೀತಾ ಇದ್ದಾಗ 2-3 ಸೀನ್ ಬಂದಿತ್ತು. ಆಮೇಲೆ ನಮ್ಮ ದಿನಕರ್ ಸರ್ ಒಂದ್ಸಲ ಹೇಳಿದ್ರು, ವಿಜಯ್ ಅವರು ಇದ್ದಾರೆ, ಅದೆಲ್ಲ ಮಾತಾಡಿದ್ವಲ್ಲ, ವಿಜಯನ್ ಅದು ಅಪ್ಪು ಸರ್ ಮಾಡ್ಬೇಕಾರೆ ಆ ಕತೆ ಎಲ್ಲ ಆಚೆ ಬಂದ್ಬಿಟ್ಟು ನಾನು ಹೇಳೋದು ಇಷ್ಟ, ಯಾರೇ ಆಗ್ಲಿ ಪ್ರೊಡ್ಯೂಸರ್ ಆಗಿರ್ಬೋದು, ಯಾರೋ ಒಬ್ಬ ವಿಷಯ ಹೇಳ್ತಾ ಇದ್ದಾರೆ, ಸಪೋರ್ಟ್ ಮಾಡ್ಬಿಡ್ರಿ. ನಮ್ ದಿನಕರ್ ಸರ್ ಏನೇ ಆಗಿದ್ರು ಅದು ಅಪ್ಪು ಸರ್ ಮೇಲೆ ಇರೋ ನನ್ಗೊಂದು ಪ್ರೀತಿ, ಅವ್ರ ಹತ್ರನೂ ಮಾತಾಡಿದ್ದೀನಿ. ಅದು ಆಚೆ ಬಂದ್ಬಿಟ್ಟಿದ್ರೆ ಇವಾಗ ಅದು ಆ ಕಾನ್ಸೆಪ್ಟ್ ಇವಾಗ ನಮ್ಗೆ ನೋಡೋ ಭಾಗ್ಯ ಇಲ್ಲ. ಸೊ ಆತರ ನೆಕ್ಸ್ಟ್ ನಾನು ಅದಕ್ಕೆ ಅಪ್ಪೂರೇ ಹೇಳ್ಕೊಂಡು ಸಿನಿಮಾ ಮಾಡೋದು ಹೆಂಗಿರುತ್ತೆ ಅನ್ನೋದು ಅದು ಹೋಗಿರೋ ಮೆಸೇಜ್, ಒಂದು ಚಿಕ್ಕದಾಗ ಮೆಸೇಜ್ ಏನ್ ಕೊಡೋದಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಇದ್ರಲ್ಲಿ ಇನ್ನೊಂದು ವಿಷಯ, ನಮ್ಮ MD ಸರ್ ಶ್ರೀಧರ್ ಸರ್ ಆಗಿರ್ಬೋದು, ಗುರುಗಳು, ಆಮೇಲೆ ನಮ್ಮ KK ಸರ್ ಕ್ಯಾಮ್ರಾಮನ್, ಅವ್ರ ಸಲಹೆ, ಅವ್ರ ವಿಷಯ, ನಾನು ಏನೇ ಇಂಡಸ್ಟ್ರಿಲಿ ಹೋಗಾದ್ರೂ ಅವ್ರ ಹತ್ರ ಸಲಹೆ ತಗೊಂಡು ಮಾಡೋದು, ಅವರೆಲ್ಲ ನಮ್ಮ ಗುರುಗಳು. ಅವ್ರ ದಾರಿಯಲ್ಲಿ ನಡೆಯೋದು, ಅವ್ರು ಏನೇ ಇದ್ರು ಇದು ಸರಿ ತಪ್ಪು ಅಂತ ಹೇಳ್ತಾರೆ. ಡಿಸ್ಕಷನ್ ಆಗಿರ್ಬೋದು, ಒಂದು ಸಿನಿಮಾ, ಅದೆಲ್ಲ ನೆಕ್ಸ್ಟ್ ದೊಡ್ಡ ಮಟ್ಟದಲ್ಲಿ ಒಂಚೂರು ಪ್ಲಾನ್ ನಡೀತಾ ಇದೆ, ಅದಾದ್ಮೇಲೆ ಇತ್ತು. ಸೊ ಇದಕ್ಕೆ ಮೇನ್ ಆಗಿ ಏನಂದ್ರೆ ಅಪ್ಪು ಸರ್ ಅಭಿಮಾನಿಗಳೆಲ್ಲ ಬೆಂಬಲನೂ ನಾನು ಇಲ್ಲಿಂದಾನೇ ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ಮೈಲಾಪುರ ಅನ್ನೋ ಸಿನಿಮಾ ನಿಮ್ಮ ಸಿನಿಮಾ, ನಮ್ಮ ಸಿನಿಮಾ ಅಲ್ಲ. ಅದು 7-8 ವರ್ಷದಿಂದ ಇದೇ ಸಿನಿಮಾ ಹಿಂದೆ ತುಂಬ ಕಷ್ಟ ಬಿದ್ದು ಅಪ್ಪು ಸರೇ ನಮ್ಮ ಫಸ್ಟ್ ಲುಕ್ ಪೋಸ್ಟರ್ ಕೂಡ ಲಾಂಚ್ ಮಾಡಿದ್ದು. ನಮ್ಮ ಪೂಜೆ ಕೂಡ ಬರ್ತೀನಿ ಅಂತ ಪ್ರಾಮಿಸ್ ಮಾಡಿದ್ರು. ಬಟ್ ಅನ್ಫಾರ್ಚುನೇಟ್ಲಿ ಆಗಿಲ್ಲ. ಬಟ್ ಸ್ಕ್ರೀನ್ ಮೇಲೆ ಬರ್ತಾ ಇದ್ದಾರೆ. ಒಂದು ಸರ್ಪ್ರೈಸ್ ಏನು ಅಂದ್ರೆ, ನಾವೇನು ಅಪ್ಪು ಸರ್ ಹಾಕಿದ್ವಿ ಅಂತ ಕೇಳ್ಬೋದು ಸರ್. ಒಂದು ಸಾಂಗ್ ಏನಕ್ಕೆ ಹಾಕಿದೀವಿ ಅಂದ್ರೆ ಟೀಸರ್, ಫಸ್ಟ್ ಲುಕ್ ಪೋಸ್ಟರ್ ಅಂತ. ಅದೊಂದು ಪುಣ್ಯ ನಮ್ಗೆ. ಅವತ್ತೇ ಬಾಸ್ ಕೈಲಿ ಬಿಡ್ಸ್ಕೊಂಡಿದ್ದು, ಅದಕ್ಕೆ ಅಪ್ಪು ಸರ್ದು. ಅಪ್ಪು ಏನೇ ಸಿನಿಮಾ ಏನೇ ಹಾಕಿದ್ರು ಸಿನಿಮಾ ರಿಲೇಟೆಡ್ ಇರುತ್ತೆ. ಕಂಪ್ಲೀಟ್ ಅಕ್ರಾಸ್ ಕರ್ನಾಟಕ 17th ಮಾರ್ಚ್ ಅಪ್ಪು ಸರ್ ಬರ್ಡೇಗೆ ಗ್ರ್ಯಾಂಡ್ ರಿಲೀಸ್ ಆಗ್ತಿದೆ ಮೈಲಾಪುರ. ಅಪ್ಪು ಸಿನಿಮಾ ಕೂಡ ಆಲ್ ದ ಬೆಸ್ಟ್. ರಿಲೀಸ್ ನಾವು ದೊಡ್ಡವರೆಲ್ಲ ಆಲ್ ದ ಬೆಸ್ಟ್ ಹೇಳೋ ಅಷ್ಟು, ಬಟ್ ರಿಲೀಸ್ ಆಗ್ತಿರೋದ್ರಿಂದ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ. ಅಶ್ವಿನಿ ಮೇಡಮ್ಗೆ ಎಲ್ಲರಿಗೂ 100% ಅದನ್ನು ಮೈಲಾಪುರ ಟೈಟಲ್ ಹೆಂಗೆ ಮೈಲಾಪುರ ಸರ್ ಹೇಳ್ಬೇಕು. ಮೈಲಾಪುರ ಅಂತ ಒಂದು ಊರಿದೆ. ಆಕ್ಚುಲಿ ಅಲ್ಲಿ ದೇವಿ ಬಂದು ಅದೊಂದು ದರ್ಶನ, ಅದು ಆ ಊರಲ್ಲಿ ನಡೆಯುವಂತ ಕತೆ ಹೆಂಗೆ ಅಂತಂದ್ರೆ, ಒಂದು ರಿಯಾಲಿಟಿ ಶೋ ಬೇಸ್. ಇಲ್ಲಿ ರಿಯಾಲಿಟಿ ಶೋ ಬಸ್ ಒಂದಿದೆ, ಅದ್ರ ಜೊತೆಗೆ ಆ 1000 ಕೋಟಿ ಒಡತಿ ಯಾರು, ಅಲ್ಲಿ ಬಂದವ್ರಿಗೆ ಯಾರು ಕೊಲೆ ಮಾಡ್ತಿರೋದು, ಅದೊಂದು ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಸರ್. ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿನಲ್ಲಿ ಮೂವಿ ಎಲ್ಲ ಬಿಟಾಕಿ ಸರ್, ಮೂವಿ ಸೆಕೆಂಡ್ರಿ. ನಾನು ಹೇಳ್ತಾ ಇದ್ದೀನಲ್ಲ, ಮೂವಿ ಕಷ್ಟಪಟ್ಟೆ ಮಾಡಿದೀವಿ, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಬಾಸ್ ಮೇನು, ಬಾಸ್ ಅಭಿಮಾನಿಗಳು, ಕನ್ನಡಕ್ಕೋಸ್ಕರ ಕನ್ನಡ ಅಭಿಮಾನಿಗಳು ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ಆಲ್ ದ ಬೆಸ್ಟ್ ಹೇಳಿ, ನಮಗೂ ನಿಮ್ಮ ಮನೆ ಮಗನ ಥರ ನೋಡಿ ಒಂಚೂರು ದಯವಿಟ್ಟು ಪ್ರೋತ್ಸಾಹ ಕೊಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಬ್ಬರು ಬಾಸ್ಗಳು ಇಲ್ಲೇ ಇದ್ದಾರೆ. ಅವರಿಬ್ಬರು ಆಶೀರ್ವಾದದೊಂದಿಗೆ ಇಲ್ಲಿ ಇವತ್ತು ಚಾಲನೆ ಮಾಡ್ತಾ ಇದ್ದೀವಿ. ಆಟೋ ಪ್ರಮೋಷನ್ಸು ಮತ್ತು ಬೇರೆ ಪ್ರಮೋಷನ್ಸು ಇವತ್ತಿಂದ ಧಾಮ್ ನಡೀತಾ ಇದೆ. ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ನಾಯಿ ನರಿಗಳ ಕಣ್ಗಳು ಬೀಳ್ದಿರಾ. ನಮ್ಮ ಬಾಸು ಯಾವತ್ತು ಏನು ಪವರೋ ಆ ಪವರಲ್ಲೇ ನಾವು ಬರ್ತಾ ಇದ್ದೀವಿ. ಮಾರ್ಚ್ ಇನ್ಮೇಲಿಂದ ಬದ್ದಿಟ್ಕೊಳ್ಳಿ, ಪವರ್ ಸ್ಟಾರ್ ಮಂತ್. ನಮ್ಗೇನಂದ್ರೆ ಇಡೀ ಕರ್ನಾಟಕ ಮಾರ್ಚ್ ಅಲಿಸಿ ಅಪ್ಪು ಸರ್ ಮಂತ್ ಅಷ್ಟೇ ನಮ್ಗೆ ಆಸೆ. ಸರ್ಕಾರದವ್ರು ಮಾಡ್ತಾರ, ಗೋವಿಂದ್ ಮಾಮ ಇಂದ ಗೋವಿಂದ್ ಮಾಮ ನಮ್ಗೆ ಅಪ್ಪು ಸರ್ ಮಂತ್ ಅಂತ ಆಗ್ಬೇಕು. ನಮ್ಗೆ ಅಪ್ಪು ಸರ್ ಯಾಕಂದ್ರೆ ಅವರೇ ಬ್ಯಾಕ್ ಸಪೋರ್ಟ್ ನಮಗೆ. ಎಸ್.ಎ. ಗೋವಿಂದರಾಜ್ ಅವರು, ಪಾರ್ವತಮ್ಮ ಅವ್ರ ಬ್ರದರು, ಮತ್ತೆ ಲಕ್ಷ್ಮಕ್ಕ ಅವರ ಮಿಸ್ಸಸ್ಸು, ಅಂದರೆ ನಮ್ಮ ಅಣ್ಣವರ ಮಗಳು, ಮತ್ತು ಇಡೀ ಫ್ಯಾಮಿಲಿ, ಅಣ್ಣವ್ರ ಫ್ಯಾಮಿಲಿ, ಪೂರ್ಣಿಮಾ ಅಕ್ಕ ಇಂದ ಹಿಡಿದು ಎಲ್ಲರೂ ಒಳ್ಳೆ ರಾಘಣ್ಣ ಅವರು ಕೂಡ ಮೆಸೇಜ್ ಹಾಕಿದ್ದಾರೆ. ತುಂಬ ಒಳ್ಳೆ ಕೆಲಸ ಮಾಡ್ತೀರಾ ಅಪ್ಪಾಜಿ ಮಾಡಿ ಅಂತ. ದಯವಿಟ್ಟು ಬಂದು ಥಿಯೇಟರ್ಸ್ಗೆ, ನಿಮ್ಮ ನಿಯರೆಸ್ಟ್ ಥಿಯೇಟರ್ಸ್ನಲ್ಲಿ ಮೈಲಾಪುರ ಅನ್ನೋ ಸಿನಿಮಾನ ನೋಡಿ ನಮ್ಮಂಥವ್ರನ್ನ ಬೆಳೆಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.